DCM ಹುದ್ದೆ ದಲಿತ ಕೋಟಾದಲ್ಲಾದರೆ ಡಾಕ್ಟರ್ HC ಮಾದೇವಪ್ಪ ಅವರಿಗೆ, ಲಿಂಗಾಯತ ಕೋಟಾದಲ್ಲಾದರೆ ಈಶ್ವರ್ ಖಂಡ್ರೆಗೆ ಕೊಡಿ. ನಗರದಲ್ಲಿ ಅಹಿಂದ್ ಹಿರಿಯ ನಾಯಕ ಬಾಬು ಎಸ್ ಟೈಗರ್, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬರಲಿರುವ ನೂತನ ಸರ್ಕಾರದಲ್ಲಿ DCM ಹುದ್ದೆ ನೀಡುವುದೇ ಆಗಿದ್ದರೆ, ದಲಿತ ಕೋಟಾದಲ್ಲಾದರೆ ಡಾಕ್ಟರ್ HC ಮಾದೇವಪ್ಪ ಅವರಿಗೆ ಮತ್ತು ಲಿಂಗಾಯತ ಕೋಟಾದಲ್ಲಾದರೆ ಜಿಲ್ಲೆಯ ಕ್ರಿಯಾಶೀಲ ಹಾಗೂ ಅನುಭವಿ ರಾಜಕಾರಣಿ ಈಶ್ವರ್ ಖಂಡ್ರೆ ಅವರಿಗೆ ನೀಡಬೇಕು ಎಂದು ಅಹಿಂದ್ ಹಿರಿಯ ನಾಯಕ ಬಾಬು ಎಸ್ ಟೈಗರ್ ಅವರು ಮನವಿ ಮಾಡಿದರು. DCM ಹುದ್ದೆ ಕುರಿತು ವಿಭಿನ್ನ ನಿಲುವು ಹೆಸರುಗಳು ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ VVIP ಗೆಸ್ಟ್ ಹೌಸ್ನಲ್ಲಿ ಭಾನುವಾರ ಮಧ್ಯಾಹ್ನ 12ಕ್ಕೆ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಭಾರತೀಯ ದಲಿತ ಪ್ಯಾಂಥರ್ನ ಜಿಲ್ಲಾ ಘಟಕದ ಅಧ್ಯಕ್ಷ ವೈಜನಾಥ ಶಿಂದೆ, ಪ್ರಮುಖರಾದ ಧರ್ಮರಾಜ್ ರತ್ನಾಕರ್, ಶ್ರೀನಿವಾಸ್ ರೆಡ್ಡಿ, ಸಿದ್ಧಾರ್ಥ ಡಾಂಗೆ, ವೆಂಕಟರಾವ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಗೌರವಿತವಾಗಿ ಏನು 8 ವರ್ಷ 7 ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ಭಾಳ ಪರಿಶುದ್ಧ ಮತ್ತು ಪಾರದರ್ಶಕತೆ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಅಗ್ಗಳಿಕೆಗೆ ಏನು ಸಿದ್ದರಾಮಯ್ಯವರು ಪಾತ್ರರಾಗಿದ್ದಾರೆ. ಈ ಒಂದು ಹೊಸದಾಗಿ ಅಸ್ತಿತ್ವಕ್ಕೆ ಬರ್ತಕ್ಕಂಥ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರ, ಸಿದ್ದರಾಮಯ್ಯನವರ ಸರ್ಕಾರ ಭಾಳ ಅತ್ಯವಶ್ಯಕಂತ ಈ ಸಂದರ್ಭದಲ್ಲಿ ಅವರ ನೆರಳಿನಲ್ಲಿ ಅವರ ವಿಚಾರಗಳನ್ನೇ ಸಮಾಜವಾದದ ತತ್ವ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಜೊತೆಯಲ್ಲಿ 1983ರಿಂದ 2023ರವರೆಗೆ ಮೈಸೂರು ಜಿಲ್ಲೆಯ 16 ಎಂಬ ಗ್ರಾಮದಲ್ಲಿ ಕಡು ಬಡ ಕುಟುಂಬ, ರೈತ ಕುಟುಂಬದಲ್ಲಿ ಜನ್ಮ ತಾಳಿರ್ತಕ್ಕಂಥ ವರ್ತಿಯಲ್ಲಿ ಒಬ್ಬ ಡಾಕ್ಟರ್, ವಿದ್ಯಾವಂತರು, ಅನುಭವಿಗಳು ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವರು, ವಿಶೇಷವಾಗಿ ಈ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯ, ಶೋಷಿತರ ಪರವಾಗಿ ಒಬ್ಬ ಸ್ವಾಭಿಮಾನಿ ಆಗಿ ಸಮುದಾಯದ ಪರ ಕಾಳಜಿ ಇರ್ತಕ್ಕಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತ ರಾಜಕಾರಣಿಗಳಲ್ಲಿ ನಾನು ಕಂಡಂತೆ ಹಿಂದೆ ಬಿ ಬಸಲಿಂಗಪ್ಪನವರು, ಬಿ ರಾಜಯ್ಯನವರು ಈ ದೇಶದ ಇತಿಹಾಸದಲ್ಲಿಯೇ ಶೋಷಿತರ ಪರವಾಗಿ ಅಂದಿನ ಕಾಲಘಟ್ಟದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಇರ್ಬೋದು, ಮಲಹೊತ್ತುವ ಪದ್ಧತಿ ಇರ್ಬೋದು, ಇಂಥ ಜಟಲವಾದಂಥ ಸಮಾಜಕ್ಕೆ ಮಾರಕವಾದಂಥ ಏನು ವ್ಯವಸ್ಥೆಗಳ ವಿರುದ್ಧ ಸಿಡಿಲೆದ್ದು ಸರ್ಕಾರದಲ್ಲಿದ್ದು ಇಂಥ ಕಾರ್ಯಕ್ರಮಗಳನ್ನೆಲ್ಲ ರದ್ದು ಮಾಡಿರ್ತಕ್ಕಂಥ ಆ ಕಾಲಘಟ್ಟದ ನಾಯಕರುಗಳ ಅನುಯಾಯಿ, ಅವರ ವಿಚಾರಗಳನ್ನೇ ಮೈಗೂಡಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ SC ಮಹದೇವಪ್ಪರವನ್ನು ಒಂದು ಪಕ್ಷ ಈ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡಿದಲ್ಲಿ ಮೀಸಲಾತಿ ಅಡಿಯಲ್ಲಿ ಒಂದು ವೇಳೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾದರೆ ಆ ಹುದ್ದೆಗೆ ಸೂಕ್ತವಾದಂಥ ವ್ಯಕ್ತಿತ್ವ, ಸಮುದಾಯ ಪರವಾದಂಥ ಕಾಳಜಿ, ಅನೇಕ ಏರುಪೇರುಗಳ ಮೂಲಕ ಅನೇಕ ಶೋಷಣೆ, ಅಸಮಾನತೆ, ಅಸ್ಪೃಶ್ಯತೆ ಮಧ್ಯೆ ಸಿಡಿಲೆದ್ದು ಬಂದಿರತಕ್ಕಂಥ ಒಬ್ಬ ಸಂಘಟನೆಕಾರ, ನೋವಿನಿಂದ ಹಸುವಿನಿಂದ ಕುಟುಂಬದಿಂದ ಬಂದಿರತಕ್ಕಂಥ ಡಾಕ್ಟರ್ SC ಮಾದೇವಪ್ಪರವ್ರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕಂತಕ್ಕಂಥ ಒಂದು ಬೇಡಿಕೆ ನಾವು ಬೀದರ್ ಜಿಲ್ಲೆಯಿಂದ, ಅದರಲ್ಲಿ ವಿಶೇಷವಾಗಿ ಹುಮನಾಬಾದ್ ತಾಲೂಕು ವತಿಯಿಂದ ಡಾಕ್ಟರ್ SC ಮಾದೇವಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಮಾಡೇಬೇಕು, ಅವರೊಬ್ಬರೇ ಸೂಕ್ತ ದಲಿತ ನಾಯಕರಿರ್ತಕ್ಕಂಥ ಒಂದು ಅಭಿಪ್ರಾಯ ನಮ್ಮ ಈ ಭಾಗದಲ್ಲಿ. ಎಂದು ಸಿದ್ದರಾಮಯ್ಯವರಿಗೆ ಜನತಾದಳದಿಂದ ಉಚ್ಚಾಟನೆ ಆದಾಗ ಅವರ ಜೊತೆಯಲ್ಲಿ ಡಾಕ್ಟರ್ SC ಮಾದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿಯನ್ನು ಕೂಡ ಉಚ್ಚಾಟನೆ ಮಾಡಿದರು. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡಾಕ್ಟರ್ SC ಮಾದೇವಪ್ಪ ಅವರು ಸಿದ್ದರಾಮಯ್ಯನವರ ಒಡನಾಡಿಯಾಗಿ ಅವರ ಹೆಜ್ಜೆಯಲ್ಲಿ ಹೆಜ್ಜಿತ್ತು. ಅವರ ಸಂಕಷ್ಟ ಸಂದರ್ಭದಲ್ಲಿ ಅವರಿಗೆ ಕೈ ಬಿಡಲಾರದೆ ಅವರಿಗೆ ಧೈರ್ಯ ತುಂಬಿ ಇವತ್ತು
ಸಿದ್ದರಾಮಯ್ಯನವರು ಇಷ್ಟೊಂದು ಉತ್ತಂಗಕ್ಕೆ ಬೆಳೀಲಿಕ್ಕೆ ಯಾರಾದರೂ ಕಾರಣೀಭೂತರಿದ್ದಾರೆ ರಾಜಕಾರಣದಲ್ಲಿ, ಅವರ ಪರವಾಗಿ ಅನ್ನೋದು ಡಾಕ್ಟರ್ ಎಸ್ ಸಿ ಮಾದೇವಪ್ಪ. ಬಹಳ ವಿದ್ಯೆಯಲ್ಲಿ ಡಾಕ್ಟರ್ ಆಗಿದ್ದಾರೆ, ಅಪಾರ ಅನುಭವವಿದೆ. 83ರಿಂದ ಇಲ್ಲಿ ತನಕ ಸತತವಾಗಿ ಗೆಲುವನ್ನು ಕಂಡಿರ್ತಕ್ಕಂಥ, ಶೋಷಿತರ ಪರವಾಗಿ ಗಟ್ಟಿದನಿಯಾಗಿ ವಿಧಾನಸಭೆಯಲ್ಲಿ ಸಮುದಾಯದ ಪರವಾಗಿ, ಸಮುದಾಯದ ಮೇಲೆ ಅನ್ಯಾಯ ಆದಾಗ, ಅತ್ಯಾಚಾರ ಆದಾಗ, ಶೋಷಣೆ ಆದಾಗ, ಅಸ್ಪೃಶ್ಯತೆ ಜಾರಿಯಲ್ಲಿದ್ದಾಗ ಭಾಳ ಗಟ್ಟಿದನಿಯಿಂದ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಅರ್ಹತೆ, ಒಂದು ಅನುಭವ, ಒಂದು ಚಾಣಾಕ್ಷತನ ಯಾರಾದರೂ ಈ ಕರ್ನಾಟಕ ರಾಜ್ಯದಲ್ಲಿ ದಲಿತ ರಾಜಕಾರಣಿಗಳಲ್ಲಿ ಅಪ್ಪಟ ಅಂಬೇಡ್ಕರ ವಿಚಾರಗಳು ಮತ್ತು ಸಂವಿಧಾನದ ಆಶೆ ಭರವಸೆಗಳು ನಂತೆ ಆಡಳಿತವನ್ನು, ಚಾರಿತ್ರಿಕವಾದಂಥ ಆಡಳಿತ, ಸರ್ಕಾರದಲ್ಲಿ ಯಾವುದೇ ಇಲಾಖೆ ಕೊಳ್ಳಿ, 94ರಲ್ಲಿ ನಮ್ಮ ಆರೋಗ್ಯ ಇಲಾಖೆ ಸಚಿವರಾಗಿ, ಮತ್ತು 2004ರಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವರಾಗಿ, ಮತ್ತು 2013ರಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವರಾಗಿ, ಇವತ್ತು 2023ರಲ್ಲಿ ಸಮಾಜ ಕಲ್ಯಾಣದ ಸಚಿವರಾಗಿ ಅನೇಕ ಇಲಾಖೆ ಅನುಭವಗಳು ಡಾಕ್ಟರ್ ಎಸ್ ಸಿ ಮಾದೇವಪುರಲ್ಲಿದೆ. ಅದಕ್ಕಾಗಿ ವಿಶೇಷವಾಗಿ ನಮ್ಮ ಪ್ರಸ್ತುತ ಮುಖ್ಯಮಂತ್ರಿ, ಹಂಗಾಮಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು, ಒಬ್ಬ ಅಹಿಂದ ಸಮುದಾಯದ ಪ್ರಮುಖ ನಾಯಕ, ಶೋಷಿತರ ಧ್ವನಿ, ಅಂಬೇಡ್ಕರ್ವಾದಿ, ಸಮಾಜವಾದ ಚಿಂತಕ ಸಿದ್ದರಾಮಯ್ಯನವರ ಹತ್ರ ನನ್ನ ವಿಶೇಷ ಮನವಿ ಇದೆ. ಯಾವುದೇ ಕಾರಣಕ್ಕೂ ದಲಿತರನ್ನು ಉಪಮುಖ್ಯಮಂತ್ರಿ ಮಾಡೋದಾದರೆ ಎಷ್ಟು ಮಂದಿ ದಲಿತರಿದ್ದವರೋ ಶಾಸಕರು, ಅವರೆಲ್ಲರ ಮಧ್ಯೆ ಶೋಷಿತರ ಪರವಾದಂಥ ಕಾಳಜಿ ಇರ್ತಕ್ಕಂಥ ಏಕೈಕ ರಾಜಕಾರಣಿ, ಏಕೈಕ ರಾಜಕೀಯ ಮುತ್ಸದಿ ಅದು ಡಾಕ್ಟರ್ ಎಸ್ ಸಿ ಮಾದೇವಪುರಿದ್ದಾರೆ. ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಮಾನ್ಯ ಸಿದ್ದರಾಮಯ್ಯನವರಲ್ಲಿ, AICC ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ, ಯುವ ನೇತಾರರು, ಕೇಂದ್ರ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರಲ್ಲಿ, ಶ್ರೀಮತಿ ಸೋನಿಯಾ ಗಾಂಧಿಯವರಲ್ಲಿ ನನ್ನ ಒಂದು ವಿನಂತಿ ಇದೆ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಮ್ಮೆಲ್ಲ ಅಹಿಂದರ ಸಮುದಾಯದ ಪರವಾಗಿ ನಾವು ಮನವಿ ಮಾಡ್ಕೊಳ್ತೀವಿ, ದಯಮಾಡಿ ಆಡಳಿತ ಸುಸೂತ್ರವಾಗಿ, ವ್ಯವಸ್ಥಿತವಾಗಿ, ಸಂವಿಧಾನಬದ್ಧವಾಗಿ ನಡಿಬೇಕಾದರೆ ಡಾಕ್ಟರ್ ಎಸ್ ಸಿ ಮಾದೇವಪುರವನ್ನು ಉಪಮುಖ್ಯಮಂತ್ರಿಯಾಗಿ ಮಾಡಬೇಕಂತ ಆಗ್ರಹ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮುಖಾಂತರ ಮಾಡ್ತಾಯಿದ್ದೇವೆ. ಎರಡನೇದಾಗಿ ಲಿಂಗಾಯತ್ ಕೋಟದಲ್ಲಿ ಒಂದು ಪಕ್ಷ ಉಪಮುಖ್ಯಮಂತ್ರಿ ಕೊಡುವುದಾದರೆ ಒಬ್ಬ ಯುವಕ, ಕ್ರಿಯಾಶೀಲ, 2 ಸಲ ಸಚಿವರಾಗಿ ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಟೊಂಕಕಟ್ಟಿ ನಿಂತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಆಕ್ಸಿಜನ್ ಆಗಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಆಪತ್ಬಂಧುವನಾಗಿ, ಕಾಲಕ್ಕೆ ತಕ್ಕಂತೆ ಕಾರ್ಯಕರ್ತರ ಜೊತೆಯಲ್ಲಿದ್ದು ಕೆಲಸ ಮಾಡಿಕೊಂಡು ಹಿಂದೆ ಪೌರಾಣಿಕ ಸಚಿವರಾಗಿದ್ದು ಒಳ್ಳೆಯ ಹೆಸರು ಮಾಡಿಕೊಂಡಿರ್ತಕ್ಕಂಥವ್ರು, ಮತ್ತು ಈ ಸರ್ಕಾರದಲ್ಲಿ ಅರಣ್ಯ ಸಚಿವರಾಗಿ ಈ ಪಾರದರ್ಶಕತೆ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಯುವಕರ ನಾಯಕರು, ಕಣ್ಮಣಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರನ್ನು ಲಿಂಗಾಯತ್ ಕೋಟದಲ್ಲಿ ಒಂದು ವೇಳೆ ಮಾಡಬೇಕಾದ್ರೆ ಈಶ್ವರ್ ಖಂಡ್ರೆ ಅವರನ್ನು ಮಾಡಿ ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ, ಈ ಭಾಗದ ಕಾರ್ಯಕರ್ತರ ಒಂದು ಬಲ ತುಂಬಲಿಕ್ಕೆ, ಕಾರ್ಯಕರ್ತರನ್ನು ಪ್ರೋತ್ಸಾಹ, ಕಾರ್ಯಕರ್ತರ ಕಷ್ಟ ಕಾರ್ಪಣೆಗಳಿಗೆ ಸಹಕಾರ ಇರ್ತಕ್ಕಂಥವ್ರು, ಬೆಂತರ್ತಕ್ಕಂಥ ಈ ಭಾಗದ ಕ್ರಿಯಾಶೀಲ ರಾಜಕಾರಣಿ ಈಶ್ವರ್ ಖಂಡ್ರೆ ಅವರನ್ನು ಉಪಮುಖ್ಯಮಂತ್ರಿಯಾಗಿ, ಲಿಂಗಾಯತ್ ಕೋಟದ ವಿಷಯ ಬಂದ್ರೆ ಈಶ್ವರ್ ಖಂಡ್ರೆ ಅವ್ರು ಮಾಡಬೇಕು. ದಲಿತರ ಕೋಟ ಅಂತ ಬಂದಾಗ ಡಾಕ್ಟರ್ ಎಸ್ ಸಿ ಮಾದೇವಪುರವನ್ನು ಮಾಡಬೇಕಂತ ನಾವೆಲ್ಲರೂ ಈ ಭಾಗದಿಂದ, ಒಕ್ಕೂರದಿಂದ ಮನವಿ ಮಾಡ್ಕೋತಾ ಇದ್ದೀವಿ. ನಮ್ಮ ಕಾರ್ಯಕರ್ತರ ಒಂದು ಮನವಿಗೆ AICC ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ದಯವಿಟ್ಟು ಯಾವುದೇ ಪಕ್ಷ ಕಾರ್ಯಕರ್ತರು ಒಂದು ಪಕ್ಷಕ್ಕೆ ಪಿಲ್ಲರ್ ಆಗಿರ್ತಾರೆ. ಕಾರ್ಯಕರ್ತರ ಅನಿಸಿಕೆಗಳನ್ನು ಸಂಗ್ರಹಿಸಿ ಯಾರು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅನುಭವಸ್ಥರನ್ನು ಇಟ್ಕೊಳ್ಬೇಕು. ಅದರಲ್ಲಿ ವಿಶೇಷವಾಗಿ 31 ಜಿಲ್ಲೆಗಳಲ್ಲಿ ಹುಬ್ಬಳ್ಳಿ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆಯಲ್ಲಿ ದಲಿತರನ್ನು, ಹಿಂದುಳಿದವರನ್ನು, ಅಲ್ಪಸಂಖ್ಯಾತರನ್ನು, ಲಿಂಗಾಯತರನ್ನು
ಭಾಳ ಸಂಯಮ್ಯತೆಯಿಂದ ಅವರನ್ನು ಹೆಸರಿನಿಂದ ಕರೆದು ಅವರು ಕೆಲಸ ಮಾಡಿಕೊಟ್ಟಿರ್ತಕ್ಕಂಥ ಅಗ್ಗಳಿಕೆ ಈ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿನಿಂದ ಯಾರಾದರೂ ಮಾಡಿದಾರಂದರೆ ಅದು ಡಾಕ್ಟರ್ ಎಸ್ ಸಿ ಮಹದೇವಪ್ಪರು ಮತ್ತು ಈಶ್ವರ್ ಖಂಡ್ರೆ ಅವರು ಅಂತಕ್ಕಂಥ ಮಾತು ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳುತ್ತಾ ಮತ್ತೊಂದು ಸಲ ಸಿದ್ದರಾಮಯ್ಯ ಸಾಹೇಬರಿಗೆ ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವೇಣುಗೋಪಾಲ್ ಅವರಿಗೆ ನಮ್ಮ ಈ ಭಾಗದ ಎಲ್ಲ ಅಹಿಂದ ಸಮುದಾಯದ ಪರವಾಗಿ ಹಾಗೂ ವಿವಿಧ ದಲಿತ ಸಂಘಟನೆಯ ಪರವಾಗಿ ನಮ್ಮದೊಂದು ಮನವಿ ಇದೆ. ತಾವು ಯಾವ ಕಾರಣಕ್ಕೂ ಈ ಹೊಸದಾಗಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರನ್ನು ದಲಿತರ ಮೀಸಲಾತಿಯಲ್ಲಿ ಒಂದು ವೇಳೆ ದಲಿತರಿಗೆ ಮಾಡಬೇಕು ಅಂತಕ್ಕಂಥ ವಿಷಯ ಬಂದಾಗ ಡಾಕ್ಟರ್ ಎಸ್ ಸಿ ಮಹದೇವಪ್ಪರಿಗೆ ಮಾಡಬೇಕು. ಲಿಂಗಾಯತ ಸಮುದಾಯಕ್ಕೆ ಒಂದು ವೇಳೆ ಅವಕಾಶ ಇದ್ದಾಗ ಕಿರಿಯರು ಮತ್ತು ಕ್ರಿಯಾಶೀಲ ರಾಜಕಾರಣಿ ಆಗಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಈ ಭಾಗದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಮಾಡತಕ್ಕಂಥ ಈಶ್ವರ್ ಖಂಡ್ರೆಯವ್ರನ್ನ ಮಾಡಬೇಕಂತಕ್ಕಂಥ ಪತ್ರಿಕಾಗೋಷ್ಠಿ ಮೂಲಕ ಎಲ್ಲ ನಾಯಕರನ್ನ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಇಷ್ಟು ಹೇಳಿ ನನ್ನ ಮಾತಿಗೆ ಕೊಡ್ತೀನಿ. ಜೈ ಕರ್ನಾಟಕ.